ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ಲೋಕ ಪಾಪದಿಂದ ತುಂಬಿದ್ದಾಗಿದೆ. ಈ ಲೋಕ ಮೋಸದಿಂದ ತುಂಬಿದ್ದಾಗಿದೆ. ಯಾಕೆಂದರೆ ನಾವು ಎಲ್ಲಿ ಹೋದರೂ ನಮಗೆ ಮೋಸ ಆಗ್ತದೆ, ಎಲ್ಲಿ ಹೋದರೂ ವಂಚನೆ ಆಗ್ತದೆ, ಎಲ್ಲಿ ಹೋದರೂ ನಮಗೆ ಸುಳ್ಳು ಹೇಳುವವರು ಸಿಗ್ತಾರೆ, ಎಲ್ಲಿ ಹೋದರೂ ಕಳ್ಳತನಗಳು ನಡೀತಾ ಇವೆ, ದರೋಡೆಗಳು ನಡೀತಾ ಇವೆ, ಕೊಲೆಗಳು ನಡೀತಾ ಇವೆ. ಈ ಲೋಕವು ಸೈತಾನನ ವಶದಲ್ಲಿರುವುದರಿಂದ ಸೈತಾನನು ಎಲ್ಲ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡುವಾತನಾಗಿದ್ದಾನೆ. ಈ ಲೋಕವು ಶಾಶ್ವತವಲ್ಲದ ಲೋಕ. ಸೈತಾನನು ಎಲ್ಲ ಪಾಪಗಳಿಂದ ತುಂಬಿರುವಂಥ ಲೋಕ. ಈ ಲೋಕವನ್ನು ನಾವು ಪ್ರೀತಿಸಬಾರದು ಎಂದು ಬೈಬಲ್ ಹೇಳುತ್ತದೆ. ಯಾಕೆಂದರೆ ಲೋಕವನ್ನು ನಾವು ಅದಕ್ಕೆ ಪ್ರಶ್ನೆ ಮಾಡಬಹುದು, ಅರೆ ಲೋಕವನ್ನು ಪ್ರೀತಿಸದೆ ಹೋದರೆ, ಲೋಕದ ಜನರನ್ನು ಪ್ರೀತಿಸದೆ ಹೋದರೆ ನಾವು ಈ ಲೋಕದಲ್ಲಿ ಬದುಕುವುದು ಹೇಗೆ ಎಂದು. ನಾವು ಲೋಕವನ್ನು ಪ್ರೀತಿಸಬೇಕು, ಲೋಕದ ಜನರನ್ನು ಬೇಕು, ಏನಾದರೂ ಮಾಡಬಹುದು. ಆದರೆ ಅದು ನನಗೆ ನ್ಯಾಯ ತೀರ್ಪಿಗೆ ಗುರಿ ಮಾಡುತ್ತಾ ಇದೆಯಾ ಎನ್ನುವಂಥದ್ದು ಕೂಡ ನಾವು ಪರೀಕ್ಷಿಸಬೇಕು. ಅದಕ್ಕೋಸ್ಕರ ಲೋಕವನ್ನು ಪ್ರೀತಿಸಬಾರದು ಎಂದು ದೇವರ ವಾಕ್ಯ ಹೇಳುವಂಥ ಉದ್ದೇಶ ಇಲ್ಲಿ ನೋಡೋಣ. 1 ಯೋಹಾನ 2ನೇ ಅಧ್ಯಾಯ ವಚನ 15 ಮತ್ತು 16. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಎಂದು ಬೈಬಲ್ ನಮಗೆ ತಿಳಿಸುವುದಾಗಿದೆ. ಶರೀರದಾಶೆ ಭಯಂಕರವಾದ ಪಾಪವನ್ನು ಮಾಡುವಂಥದ್ದಾಗಿದೆ. ನಮ್ಮ ಶರೀರ, ನಮ್ಮ ಮನಸ್ಸು ನಮಗೆ ಏನು ಹೇಳ್ತದೋ ಅದನ್ನು ನಾವು ಮಾಡಿಕೊಂಡು ಹೋದಿವಾದರೆ ನಮ್ಮಲ್ಲಿ ಪರಿಶುದ್ಧತೆ ಇರುವುದಿಲ್ಲ. ನಮ್ಮಲ್ಲಿ ಪಾಪಗಳು ಹೆಚ್ಚಾಗ್ತಾನೇ ಹೋಗ್ತವೆ. ಶರೀರ ಏನೆಲ್ಲ ಕೇಳ್ತದೆ ಅದನ್ನು ತಂದು ಕೊಡೋದಕ್ಕೆ ಸಾಧ್ಯನಾ? ಅದನ್ನು ಮಾಡೋದಕ್ಕೆ ಸಾಧ್ಯನಾ? ಶರೀರ ನಮಗೆ ಎಲ್ಲಿಯೋ ಹೋಗಿ ಒಂದು ದರೋಡೆ ಮಾಡೋದಕ್ಕೆ ಹೇಳ್ತದೆ, ಒಂದು ಕೊಲೆ ಮಾಡೋದಕ್ಕೆ ಹೇಳ್ತದೆ, ಒಂದು ಕಳ್ಳತನ ಮಾಡೋದಕ್ಕೆ ಹೇಳ್ತದೆ, ಒಂದು ಒಡವ ವಸ್ತ್ರಗಳನ್ನು ಕದ್ದುಕೊಳ್ಳಲಿಕ್ಕೆ ಹೇಳ್ತದೆ, ಮತ್ತು ಪಾಪದ ಕೃತ್ಯಗಳನ್ನು ಮಾಡೋದಕ್ಕೆ ಹೇಳ್ತದೆ. ಆ ಒಂದು ಶರೀರದ ಆಶೆ ನಮಗೆ ಹೇಳುವಾಗ ಅದರ ಮಾತು ನಾವು ಕೇಳಬಾರ್ದು. ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಮಾತು ನಾವು ಕೇಳುವವರಾಗಿರಬೇಕು. ಈ ಶರೀರದಿಂದ ಮಾಡಿರುವಂಥ ಪಾಪ ಭಯಂಕರವಾದ ಪಾಪವಾಗಿರ್ತದೆ. ಈ ಶರೀರದಿಂದ ಭಯಂಕರವಾದ ಪಾಪವು ನಮ್ಮನ್ನು ನರಕಕ್ಕೆ ಒಯ್ಯುವಂಥದ್ದಾಗಿದೆ. ಅದು ವ್ಯಭಿಚಾರ ಕೂಡ ಭಯಂಕರ ದೊಡ್ಡ ಪಾಪವಾಗಿದೆ. ಈ ವ್ಯಭಿಚಾರಕ್ಕೂ ಅದು ನಮ್ಮನ್ನು ಎಳೆಯುವಂಥದ್ದಾಗಿದೆ. ಈ ದೇಹದ ಆಸೆ ಈ ವ್ಯಭಿಚಾರಕ್ಕೆ ಎಳೆಯುವಾಗ ಆ ವ್ಯಭಿಚಾರದಲ್ಲಿ ಬಿದ್ದಿರಲಿಕ್ಕಿರುವಂಥ ವ್ಯಕ್ತಿ ಮೇಲೆದ್ದೇಳುವುದಕ್ಕೆ ಅಸಾಧ್ಯವಾಗಿದೆ. ಮೇಲೆದ್ದು ಅವನು ತನ್ನ ಜೀವಿತವನ್ನು ಸುಧಾರಿಸಿಕೊಳ್ಳುವುದು ತುಂಬ ಕಷ್ಟವಾಗಿದೆ. ಆದ್ದರಿಂದ ಲೋಕದಲ್ಲಿರಲಿಕ್ಕಿರುವಂಥ ಶರೀರದ ಆಸೆ ಮತ್ತು ಕಣ್ಣಿನ ಆಸೆ ಅಂತ ಹೇಳ್ತಾ ಇದೆ. ಶರೀರದ ಆಸೆಗೆ ನಾವು ಒಳಗಾಗಬಾರದು, ಕಣ್ಣಿನಾಸೆಗೂ ಒಳಗಾಗಬಾರದು. ಮೊದಲು ಪಾಪ ಉಂಟಾಗುವುದು ಕಣ್ಣಿನಿಂದ ಸಾಧ್ಯ. ಕಣ್ಣು ನೋಡಿದ ತಕ್ಷಣ ಮನುಷ್ಯನಿಗೆ ಮರಳು ಮಾಡಿಬಿಡುವಂಥದ್ದಾಗಿದೆ, ಮನುಷ್ಯನ ಮನಸ್ಸು ಬದಲಾಯಿಸುವಂಥದ್ದಾಗಿದೆ. ಆದ್ದರಿಂದ ಕಣ್ಣಿನಾಸೆ ಮನುಷ್ಯನಿಗೆ ಪಾಪದಲ್ಲಿ ಸಿಕ್ಕಿಸುವಂಥದ್ದಾಗಿದೆ. ಶರೀರಕ್ಕೆ ಪಾಪದ ಕಡೆಗೆ ಎಳೆದುಕೊಂಡು ಹೋಗುವಂಥದ್ದಾಗಿದೆ. ಆದ್ದರಿಂದ ನಾವು ಈ ಲೋಕದಲ್ಲಿ ಪಾಪ ಮಾಡುವವರಾಗಿರಬಾರದು. ಅಂದರೆ ನಾವು ಈ ಲೋಕವನ್ನು ಪ್ರೀತಿಸಬಾರದು ಎಂದು ಅರ್ಥ. ಲೋಕದಲ್ಲಿರುವಂಥದ್ದು ಪ್ರೀತಿಸುವವನು ದೇವರನ್ನು ಪ್ರೀತಿಸುವುದಿಲ್ಲ ಎಂದು, ದೇವರ ವಾಕ್ಯವನ್ನು ಪ್ರೀತಿಸುವುದಿಲ್ಲ ಎಂದು, ದೇವರ ಬಳಿಗೆ ಬರುವುದಕ್ಕೆ ಅವನಿಗಿಷ್ಟ ಇರುವುದಿಲ್ಲ ಎಂದು ದೇವರ ವಾಕ್ಯ ನಮ್ಮನ್ನು ತಿಳಿಸ್ತದೆ. ದೇವರಿಂದ ದೂರ 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 ಇರೋದಕ್ಕೆ ಇಷ್ಟವುಳ್ಳವರಾಗಿರ್ತಾರೆ. ದೇವರ ಸನ್ನಿಧಿಯಲ್ಲಿ ಬರೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ದೇವರ ಜೊತೆಗೆ ಸಮಯ ಕಳೆಯೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ದೇವರ ವಾಕ್ಯಗಳನ್ನು ಓದೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ದೇವರ ವಾಕ್ಯಗಳನ್ನು ಧ್ಯಾನಿಸಿ ಇತರರಿಗೆ ತಿಳಿಸೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ದೇವರ ವಾಕ್ಯಗಳನ್ನು ಧ್ಯಾನಿಸಿ ಅದರಂತೆ ನಡೆಯೋದಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ದೇವರ ಸನ್ನಿಧಾನದಲ್ಲಿ ಬರುವುದಕ್ಕೆ ಇಷ್ಟವಿರದ ಕಾರಣ ಅವರು ತಂದೆಯನ್ನು ಪ್ರೀತಿಸುವುದಿಲ್ಲ, ಲೋಕವನ್ನು ಪ್ರೀತಿಸುತ್ತಾರೆ.
ಒಂದು ವೇಳೆ ಲೋಕವನ್ನಾಗಲಿ ಇರುವವುಗಳನ್ನಾಗಲಿ ನಾವು ಆಗಿರಬಾರದು. ಹಾಗಿರುವಾಗ ನಾವು ತಂದೆಯಾದ ದೇವರನ್ನು ಪ್ರೀತಿಸೋರಾಗಿದ್ದೇವೆ ಎಂದು ದೇವರ ವಾಕ್ಯ ನಮ್ಮನ್ನು ತಿಳಿಸುವುದಾಗಿದೆ. ನಾವು ದೇವರೇ, ನಮ್ಮನ್ನು ನೀನು ನಿನ್ನ ಮಾರ್ಗದಲ್ಲಿ ನಡೆಸು, ನಾವು ಈ ಲೋಕವಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ನಾವು ಪ್ರೀತಿಸಿ ಪಾಪದಲ್ಲಿ ಸಿಕ್ಕಿಕೊಳ್ಳದ ಹಾಗೆ, ಈ ಲೋಕದ ಶರೀರದ ಆಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬದಲ್ಲಿ ನಾವು ಸಿಕ್ಕಿಕೊಳ್ಳದ ಹಾಗೆ ನಾವು ನಿನ್ನನ್ನೇ ಪ್ರೀತಿಸುತ್ತೇವೆ, ನಿನ್ನನ್ನೇ ಹಿಂಬಾಲಿಸುತ್ತೇವೆ ಎಂದು ನಾವು ಪ್ರಾರ್ಥಿಸೋರಾಗಿರೋಣ. ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಆಮೇನ್.